ಮಾರುಕಟ್ಟೆಯ ವಾಣಿಜ್ಯ ಮಳಿಗೆಗಳ ಸೂಕ್ತ ನಿರ್ವಹಣೆಗೆ ಮನವಿ. ಸಿರುಗುಪ್ಪ ನಗರದ ತರಕಾರಿ ಮಾರುಕಟ್ಟೆಯಲ್ಲಿ ನೂತನವಾಗಿ ನಿರ್ಮಿತಗೊಂಡ ವಾಣಿಜ್ಯ ಮಳಿಗೆಗಳಲ್ಲಿ ನಡೆಯುತ್ತಿರುವ ಅನೈತಿಕ ಚಟುವಟಿಕೆಗಳನ್ನು ತಡೆಗಟ್ಟಿ ಸೂಕ್ತ ನಿರ್ವಹಣೆಗೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ಪಡೆ ವತಿಯಿಂದ ಶಿರಸ್ತೇದಾರ ಸಿದ್ಧಾರ್ಥ್ ಅವರ ಮೂಲಕ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಲಾಯಿತು. ರಕ್ಷಣಾ ಪಡೆಯ ಜಿಲ್ಲಾಧ್ಯಕ್ಷ ಡಿ ನೂರ್ ಸಾಬ್ ಮಾತನಾಡಿ, ತರಕಾರಿ ಮಾರುಕಟ್ಟೆಯಲ್ಲಿ 95 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನೂತನ ಮಳಿಗೆಗಳನ್ನು ನಿರ್ಮಿಸಿ 5-6 ವರ್ಷಗಳೇ ಕಳೆದರೂ ಉದ್ಘಾಟನೆಗೊಳ್ಳದೆ ನಿರುಪಯುಕ್ತವಾಗಿದೆ. ಅವೈಜ್ಞಾನಿಕ ನಿರ್ಮಾಣವೋ ಅಥವಾ ನಿರ್ವಹಣೆ ಅಸಾಧ್ಯವೋ ತಿಳಿಯದಾಗಿದ್ದು, ಸಣ್ಣ ಪುಟ್ಟ ವ್ಯಾಪಾರಿಗಳಿಗಾದರೂ ಬಾಡಿಗೆ ಅಥವಾ ಲೀಸ್ ನೀಡದ ಕಾರಣ ನಿರುಪಯುಕ್ತ ಮಳಿಗೆಗಳಲ್ಲಿ ಮದ್ಯಪಾನಿಗಳು ಇನ್ನಿತರ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿವೆ. ಅಲ್ಲದೆ ಮಾರುಕಟ್ಟೆಯಲ್ಲಿ ಸೂಕ್ತ ಕಸದ ನಿರ್ವಹಣೆ ಇಲ್ಲದ ಕಾರಣ ಎಲ್ಲೆಂದರಲ್ಲಿ ವ್ಯರ್ಥ ಮಾಂಸದ ತ್ಯಾಜ್ಯ, ಕೊಳೆತ ತರಕಾರಿ, ಮದ್ಯದ ಬಾಟಲ್ಗಳಿಂದ ಕಸದ ಕೊಂಪೆಯಾಗಿದೆ. ಅದರಿಂದ ತಾವುಗಳು ಸಂಬಂಧಿಸಿದ ಇಲಾಖೆಗೆ ಆದೇಶಿಸಿ ಸಾರ್ವಜನಿಕರ ಉಪಯೋಗಕ್ಕೆ ಅನುವು ಮಾಡಿಕೊಡಬೇಕೆಂದು ಆಗ್ರಹಿಸಿದರು. ಮುನ್ಸಿಪಾಲಿಟಿ ಕಡೆಯಿಂದ ಅದೆಲ್ಲ ಆಗಿದೆ ಸರ್. ತರಕಾರಿ ಮಾರುಕಟ್ಟೆಯಲ್ಲಿ ಅಲ್ಲಿ ಏನಂತಂದರೆ ಸರ್, ಅದು ಯಾರೂ ಸರಿಯಾಗಿ ಗಮನ ತಗೊಳ್ತಿಲ್ಲ ಸರ್. ಅಲ್ಲಿ ರಾತ್ರಿ ಆದರೆ ಏನಂದರೆ ಕುಡಿಯೋದು, ಮದ್ಯಪಾನ ಮಾಡೋದು, ಸಿಗರೇಟು, ಬೀಡಿಗಳು, ಇನ್ನು ಕೆಲವೊಂದು ಹಲವಾರು ಚಟುವಟಿಕೆಗಳಿಂದ ಸರ್ ಸಿರುಗುಪ್ಪ ತಾಲೂಕಿಗೆ ಭಾಳ ಹದಗೆಟ್ಟೋಗ್ಬಿಟ್ಟಿದೆ ಸರ್. ನಮ್ಮ ತರಕಾರಿ ಮಾರುಕಟ್ಟೆಯಲ್ಲಿ ಅದು ಕೆಲವೊಬ್ಬರು ಏನು ಮಾಡ್ತಿದ್ದಾರೆ ಸರ್, ಹೆಣ್ಮಕ್ಳಿಗೆ ಕರ್ಕೊಂಡು ಹೋಗೋದು ನಡೀತಿದೆ, ಮದ್ಯಪಾನ ಮಾಡ್ತಿದ್ರ, ಪಾರ್ಟಿಗಳು ಮಾಡ್ತಿದ್ರ. ಅದು ಮಾಡಲಿ ಸರ್, ಮಾಡಿದ್ರೆ ಅದೇ ಯಾರು ಗಮನ ತಗೊಳ್ಳರು. ಇನ್ನೊಂದೇನಂತಂದರೆ ಅದ್ರ ಬಗ್ಗೆ ಗಮನ ತಗೋಬೇಕಾದ್ರೆ ಮುನ್ಸಿಪಾಲ್ಟಿಯವ್ರು ತಗೊಂಡು ಅದೆಲ್ಲ ಕ್ಲೀನ್ ಮಾಡಬೇಕು. ಅದು ಅಲ್ಲಿ ಕುಡಿದು ಏನು ಮಾಡ್ತಾರೆ, ಬಾಟ್ಲಿಗಳು ಹೊಡೆದು ಹೆಂಗೆ ಬೇಕಂಗೆ ಬಿಸಾಕ್ತಾರೆ. ಕೆಲವೊಬ್ರು ಏನು ಮಾಡ್ತಾರೆ, ಅನಾಥರು ಇರ್ತಾರೆ ಸರ್. ಈಗ ಬೀದಿ ಬದಿ ಕೆಲವ್ರು ಮನೆಗಳಿರಲ್ಲ, ಅವರೆಲ್ಲ ಮಲ್ಕೊಳ್ತಾರೆ. ಬೆಳಗ್ಗೆ ಎದ್ದಾಳಿ ಹೋಗುವಾಗ ಕಾಲಿಗೆಲ್ಲ ಚುಚ್ಕೊಂಡು ರಕ್ತ ಆಗಿ ಇಂಥದ್ದೆಲ್ಲ ಅನಾಹುತಗಳಾಗಿದೆ ಸರ್. ನಾವಂತವ್ರು ಕರ್ಕೊಂಡೋಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅವ್ರಿಗೆ ಏನು ಮಾಡಿದ್ವಿ ಅಂತಂದರೆ ಅವರಿಗೆ ಟ್ರೀಟ್ಮೆಂಟು ಮಾಡಿಸಿದ್ವಿ. ಇದು ಎಲ್ಲಿವರೆಗೆ ಮಾಡ್ಸೋದು ನಾವು ಸಮಾಜ ಸೌಕರ್ಯ ಸರ್, ಇಲ್ಲಂತಲ್ಲ. ಎಷ್ಟು ದಿನ ಅಂತ ಮಾಡಿಸ್ಬೇಕು ನಾವು ಮಾಡಿಸ್ಬೇಕಂತಂದ್ರೆ ಇವಾಗ ಇವ್ರು ಮತ್ತು ನಮ್ಮ ಅಧಿಕಾರಿಗಳೆಲ್ಲ ಏನು ಮಾಡ್ತಿದ್ದಾರೆ ಇವರಿಗೆ ವಿಷಯ. ಸಿರುಗುಪ್ಪ ನಗರದ ತರಕಾರಿ ಮಾರುಕಟ್ಟೆಯಲ್ಲಿ ನಿರ್ಮಿಸಲಾದ ವಾಣಿಜ್ಯ ಸಂಕೀರ್ಣವು ನಿರುಪಯುಕ್ತವಾಗಿದ್ದು, ಇಲ್ಲಿ ಅನೇಕ ಅನೈತಿಕ ಅವ್ಯವಹಾರಗಳು ನಿರ್ವಹಿಸುತ್ತಿದ್ದನ್ನು ತಡೆಗಟ್ಟುವ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ಈ ಮೂಲಕ ನಮ್ಮ ಕರ್ನಾಟಕ ರಕ್ಷಣಾ ಪಡೆ ವತಿಯಿಂದ ತಮ್ಮಲ್ಲಿ ಸಲ್ಲಿಸುತ್ತಿರುವ ಕರ್ನಾಟಕ ಹಿತಾಸಕ್ತಿ ದೂರು ಏನೆಂದರೆ, ಸುಮಾರು 5-6 ವರ್ಷಗಳ ಹಿಂದೆ 95 ಲಕ್ಷ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ವಾರದ ಸಂತೆ ಮಾರುಕಟ್ಟೆ ಆವರಣದಲ್ಲಿ ನಿರ್ಮಿಸಲಾದ ವಾಣಿಜ್ಯ ಮಳಿಗೆಗಳು ಅವೈಜ್ಞಾನಿಕವಾಗಿ ನಿರ್ಮಿತವಾಗಿದ್ದು, ಯಾವುದೇ ಅಂಗಡಿ ಮಳಿಗೆಗಳನ್ನು ನಿರ್ವಹಿಸಲು ಅಸಾಧ್ಯವಾದ ಮಾದರಿಯಲ್ಲಿ ನಿರ್ಮಿಸಿ ಇದುವರೆಗೂ ಉದ್ಘಾಟನೆಗೊಳ್ಳದೆ ಅಥವಾ ಸಾರ್ವಜನಿಕ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೂ ಅವ್ಯವಹಾರ ನಿರ್ವಹಿಸಲು ಬಾಡಿಗೆ ಅಥವಾ ಲೀಸ್ ನೀಡದೆ ನಿರುಪಯುಕ್ತವಾಗಿ ಇಲ್ಲಿ ಪ್ರತಿನಿತ್ಯ ರಾತ್ರಿ ಸಂದರ್ಭದಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿರುತ್ತವೆ. ಆ ಮಳಿಗೆಗಳನ್ನು ಪ್ರತಿನಿತ್ಯ ಬೀದಿ ಬದಿ ವ್ಯಾಪಾರ ನಿರ್ವಹಿಸುವ ವ್ಯಾಪಾರಸ್ಥರಿಗಾದರೂ ಲೀಸ್ ನೀಡಿದ್ದಲ್ಲಿ ಇತ್ತ ಮುಖ್ಯ ರಸ್ತೆಯ ಸಂಚಾರಕ್ಕೂ ಅನುಕೂಲವಾಗಿ, ಅತ್ತ ಕಡಿಮೆ ಬಾಡಿಗೆ ದರದಲ್ಲಿ ಸಣ್ಣ ಪುಟ್ಟ ವ್ಯವಹಾರ ನಿರ್ವಹಿಸುವವರಿಗಾದರೂ ಅನುಕೂಲ ಕಲ್ಪಿಸಿಕೊಟ್ಟಂತಾಗುತ್ತದೆ. ಅಲ್ಲದೆ ಈ ವಾರದ ಸಂತೆ ಮಾರುಕಟ್ಟೆಯಲ್ಲಿ ತಮ್ಮ ನಗರಸಭೆಯಿಂದ ಯಾವುದೇ ಸ್ವಚ್ಛತೆಯನ್ನು ನಿರ್ವಹಿಸದೆ ಇರುವುದರಿಂದ ಇಲ್ಲಿ ಮಾಂಸ, ಕೊಳೆತ ತರಕಾರಿ ಹಾಗೂ ಅನೈತಿಕ ಚಟುವಟಿಕೆಗಳಿಂದ ಮದ್ಯಪಾನ ಮಾಡಿದ ಬಾಟಲುಗಳು ಇತ್ಯಾದಿ ಕಸದ ಕೊಂಪೆಯಾಗಿ ಪರಿವರ್ತನೆಯಾಗುತ್ತಿದೆ. ಕಾರಣ ತಾವುಗಳು ಈ ತಕ್ಷಣ ಈ ಬಗ್ಗೆ ಕ್ರಮ ವಹಿಸಿ ಸಾರ್ವಜನಿಕ ಉಪಯೋಗ ಮಾದರಿಯಲ್ಲಿ ಸದರಿ ಮಳಿಗೆಗಳನ್ನು ಸದುಪಯೋಗಗೊಳಿಸಿಕೊಳ್ಳತಕ್ಕದ್ದು. ಇಲ್ಲವಾದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಮೇರೆಗೆ ನೇರವಾಗಿ ಕಸ್ತಾಂಬತ ಎಲ್ಲ ಅಧಿಕಾರಿ ವರ್ಗ ಹಾಗೂ ಗುತ್ತಿಗೆದಾರರ ವಿರುದ್ಧವಲ್ಲದೆ ಜನಪ್ರತಿನಿಧಿಗಳ ವಿರುದ್ಧವೂ ನ್ಯಾಯದಲ್ಲಿಯೂ PIL ದಾವೆ ಹೂಡುವುದು ಅನಿವಾರ್ಯವಾಗುತ್ತದೆ ಎಂದು ತಮ್ಮ ವಿಶೇಷ ಮಾಹಿತಿಗೆ ತಂದು ತಕ್ಷಣದ ಕ್ರಮವಾಗಿ ಕೋರಲಾಗಿದೆ. ವ್ಯವಹಾರಗಳು ನಡೆಯುತ್ತಿರುವುದನ್ನು ತಡೆಗಟ್ಟುವ ಬಗ್ಗೆ ಸಾರ್ವಜನಿಕ ಹಿತಾಸಕ್ತಿ ನೀಡಿರುವ ದೂರು ಸಂಬಂಧಪಟ್ಟವರಿಗೆ ಈಗಾಗಲೇ ರವಾನಿಸಿ ಸೂಕ್ತ ಕ್ರಮ ಕೈಗೊಳ್ಳಲು ಅವರಿಗೆ ಆದೇಶ ಮಾಡಲಾಗುವುದನ್ನು. ಇದೇ ವೇಳೆ ಯುವಕರಾದ ಕಸೀಂ, ಹಳೆಕೋಟೆ, ವಸೀಂ ಅಕ್ರಮ್ ಇದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ವಕ್ಫ್ ಪ್ರಾಪರ್ಟಿ ಅಂತೇಳಿ
ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.